ನಿನ್ನೆ ಇಷ್ಟೊತ್ತು ಸಂಭ್ರಮದ ಆಚರಣೆ ಆಗ್ತಾ ಇತ್ತು. ಆದರೆ ಇವತ್ತು ಸೂತಕ ಇದೆ. 3:30 ನಂತರ ನಡೆದದ್ದೆಲ್ಲವೂ ಕೂಡ ಘನಘೋರ. 45 ವರ್ಷಗಳ ಬಳಿಕ ನಿನ್ನೆ ಇಂಥದ್ದೊಂದು ಘಟನೆ ಆಗಿ ಹೋಯಿತು. 18 ವರ್ಷದ ಬಳಿಕ RCB ಕಪ್ ಗೆದ್ದಿದ್ದಕ್ಕೆ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಯಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಈಗ ಸ್ವಯಂ ಪ್ರೇರಿತ PIL ದಾಖಲಾಗಿದೆ. AG ಅಧಿಕಾರಿಗಳು ಕೋರ್ಟ್ಗೆ ಹಾಜರಿಗೆ ಸೂಚನೆ ಕೊಡಲಾಗಿದೆ. ನ್ಯಾಯಮೂರ್ತಿ ಕಾಮೇಶ್ವರ್ ರಾವ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಸಂಭ್ರಮಾಚರಣೆಯಲ್ಲಿ 11 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ PIL ದಾಖಲಾಗಿದೆ. ಅರ್ಜಿ ವಿಚಾರಣೆಯೂ ಕೂಡ ನಡೀತಾ ಇದೆ. AG ಅಧಿಕಾರಿಗಳು ಕೋರ್ಟ್ಗೆ ಹಾಜರಿರಬೇಕು ಅನ್ನುವಂತಹ ಸೂಚನೆ ಇತ್ತು. ಈಗ ನ್ಯಾಯಮೂರ್ತಿ ಕಾಮೇಶ್ವರ್ ರಾವ್ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸ್ವಯಂ ಪ್ರೇರಿತ PIL ದಾಖಲಿಸಿಕೊಂಡಂತಹ ಕೋರ್ಟ್ ಈಗ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗಿದೆ. ಕೋರ್ಟ್ ನಿರ್ದೇಶನದ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಅಂತ AG ಹೇಳಿದ್ದ. ಸರ್ಕಾರದ ಪರವಾಗಿ AG ಶಶಿ ಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ಕಾಮೇಶ್ವರ್ ರಾವ್ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸರ್ಕಾರದ ಪರವಾಗಿ ಶಶಿ ಕಿರಣ್ ಶೆಟ್ಟಿ ವಾದ ಮಾಡ್ತಾ ಇದ್ದಾರೆ. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಕೋರ್ಟ್ ನಿರ್ದೇಶನದ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಸಿದ್ಧ ಅಂತ ಕೂಡ ಶಶಿ ಕಿರಣ್ ಶೆಟ್ಟಿ ಹೇಳ್ತಿದ್ದಾರೆ. ಜೂನ್ 3ರಂದು RCB ಪಂದ್ಯ ಗೆದ್ದಿತ್ತು. ವಿಜಯೋತ್ಸವಕ್ಕೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ರು. 1643 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು. ಸರ್ಕಾರದ ಪರ AG ಶಶಿ ಕಿರಣ್ ಶೆಟ್ಟಿ ವಾದ ಮಾಡ್ತಾ ಇದ್ದಾರೆ. ವಾದದ ಸಂದರ್ಭದಲ್ಲಿ ಹೇಳ್ತಾ ಇರುವಂತಹ ಅಂಶಗಳಿದು. ಸಮಸ್ಯೆ ಏನಾಗಿದೆ ಅಂತ ಪರಿಗಣಿಸಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಇನ್ನು ಕೋರ್ಟ್ ನಿರ್ದೇಶನ ಏನಿರುತ್ತೋ ಅದರ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಜೂನ್ 3ರಂದು RCB ಪಂದ್ಯವನ್ನ ಗೆದ್ದಿತ್ತು. ಅದರ ವಿಜಯೋತ್ಸವಕ್ಕೆ ಅಂತ ಸರ್ಕಾರದಿಂದ ಸಿದ್ಧತೆಗಳಾಗಿತ್ತು. ಪೊಲೀಸ್ ಇಲಾಖೆಯೂ ಕೂಡ ಕ್ರಮ ತೆಗೆದುಕೊಂಡಿತ್ತು. 1643 ಸಿಬ್ಬಂದಿಯನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿತ್ತು ಅಂತ AG ಶಶಿ ಕಿರಣ್ ಶೆಟ್ಟಿ ನ್ಯಾಯಾಧೀಶರ ಮುಂದೆ ವಾದಿಸುತ್ತಿದ್ದಾರೆ. ಹೆಚ್ಚು ಜನ ಸೇರಿದ್ದರಿಂದ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಕೂಡ ನಿಯೋಜನೆ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ AG ಶಶಿ ಕಿರಣ್ ಶೆಟ್ಟಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಶುರುವಾಗಿದೆ. ಅರ್ಜಿಯ ವಿಚಾರಣೆ ಆರಂಭ ಆಗಿರುವಂಥದ್ದು ಏನಾಗ್ತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಇದೆ? ವೀಣಾ, ಸದ್ಯಕ್ಕೆ ಈ ಕುರಿತಂತೆ PIL ಅರ್ಜಿಯನ್ನು ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ಶುರು ಆಗಿರುವಂಥದ್ದು. ಅಂದರೆ ಈ ಒಂದು ಘಟನೆ ಬಗ್ಗೆ ಹೇಗೆ ನಡೀತು ಏನು ಅನ್ನೋದನ್ನು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಏನಿದ್ದಾರೆ ಜಡ್ಜ್ಗೆ ಒಂದೊಂದೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಲಾಗಿತ್ತು, ಬಂದೋಬಸ್ತ್ಗೆ ಎಷ್ಟು ಜನ ಪೊಲೀಸರನ್ನು ನೇಮಕ ಮಾಡಲಾಗಿತ್ತು, ಎಷ್ಟು ಜನ ಸೇರಿದ್ರು, ಎಲ್ಲೆಲ್ಲೇನೇನಾಯಿತು ಅನ್ನೋದ್ರ ಬಗ್ಗೆ ಇಂಚಿಂಚಾದಂತಹ ಒಂದು ಮಾಹಿತಿಯನ್ನು ಇದೀಗ AG ಶಶಿ ಕಿರಣ್ ಶೆಟ್ಟಿ ಅವರು ಕೊಡ್ತಿರುವಂಥದ್ದು. ಯಾಕಂದರೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಒಟ್ಟು 1643 ಸಿಬ್ಬಂದಿಯನ್ನು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿತ್ತು ಮತ್ತು ಆಂಬ್ಯುಲೆನ್ಸ್ ಕೂಡ ನಿಯೋಜನೆ ಮಾಡಲಾಗಿತ್ತು. ಆದರೆ 2 ಲಕ್ಷ ಜನರು ಸಾರ್ವಜನಿಕರು ಈ ಒಂದು ಏನು ಸ್ಟೇಡಿಯಂ ಬಳಿ ಸೇರಿದ್ರು. ಹೀಗಾಗಿ ಸಾಕಷ್ಟು ಈ ರೀತಿಯ ದುರಂತ ಸಂಭವಿಸಿದೆ. ಒಟ್ಟು 56 ಜನ ಗಾಯಾಳುಗಳಾಗಿದ್ದರು. ಅದರಲ್ಲಿ 15 ಜನರು ಡಿಸ್ಚಾರ್ಜ್ ಆಗಿದ್ದಾರೆ, 11 ಜನ ಮೃತರಾಗಿದ್ದಾರೆ ಮತ್ತು ಗಂಭೀರವಾಗಿ ಇನ್ನೂ 3 ಜನ ಗಾಯಾಳುಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಮೃತರ ಮಾಹಿತಿಯನ್ನು ಕಂಪ್ಲೀಟಾಗಿ ಇದೀಗ AG ಹೈಕೋರ್ಟ್ಗೆ ಕೊಟ್ಟಿರುವಂಥದ್ದು. ಅಂದರೆ ಯಾರ್ಯಾರು, ಏನೇನು, ಯಾವ ಊರು, ಎಷ್ಟು ಏಜು, ಏನು ಮಾಡ್ಕೊಂಡಿದ್ರು ಏನು ಅನ್ನೋದ್ರ ಕಂಪ್ಲೀಟ್ ಆದಂಥ ಒಂದು ವರದಿ ಏನಿದೆ, ಆ ಒಂದು ರಿಪೋರ್ಟನ್ನು ಇದೀಗ ಹೈಕೋರ್ಟ್ನ ಜಡ್ಜ್ ಮುಂದೆ
ಮುಂದೆ AG ಶಶಿಕಿರಣ್ ಶೆಟ್ಟಿ ಅವರು ಇಟ್ಟಿರುವಂಥದ್ದು. ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಒಂದಷ್ಟು ನಿಯಮಗಳಿರಬೇಕು ಅನ್ನೋದನ್ನ ಈ ವೇಳೆ ಜಡ್ಜ್ ತಮ್ಮ ಒಪಿನಿಯನ್ನನ್ನು ಹೇಳಿರುವಂಥದ್ದು. ಒಂದು ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ವಾದ ಪ್ರತಿವಾದ ಎಲ್ಲವೂ ಕೂಡ ಆಗ್ತಾ ಇದೆ. ಮೊದಲಿಗೆ ಘಟನೆಯ ಬಗ್ಗೆ ಮಾಹಿತಿಯನ್ನು ಕೋರ್ಟ್ಗೆ ಕೊಡಬೇಕಾಗತ್ತೆ ಸರ್ಕಾರದ ಪರವಾಗಿ. ಹೀಗಾಗಿ ಅಡ್ವೊಕೇಟ್ ಜನರಲ್ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮ ನಡೆಸೋದಕ್ಕೆ ಒಂದಷ್ಟು ನಿಯಮಗಳಿರಬೇಕು, ಮೆಡಿಕಲ್ ಫೆಸಿಲಿಟೀಸ್ಗಳಿರ್ಬೋದು, ಮತ್ತು ಫೈರ್ ಬ್ರಿಗೇಡನ್ನು ಕೂಡ ಇಟ್ಕೊಳ್ಬೇಕು. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡ್ಕೊಳ್ಬೇಕು ಒಂದು ಕಾರ್ಯಕ್ರಮ ನಡೆಯುವಾಗ ಅದೆಲ್ಲವನ್ನು ಕೂಡ ಮಾಡ್ಕೊಳ್ಬೇಕು. ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಒಳಗೊಂಡ SOP ಅಂದರೆ ಈ ರೀತಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ, ಇಷ್ಟು ಜನ ನೇಮಕ ಮಾಡಿದ್ದೀವಿ, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಹಿಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು SOPಯನ್ನು ತಯಾರು ಮಾಡಿ ಕೊಡಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ಯಾವುದೂ ಕೂಡ ಇಲ್ಲಿ ಆಗಿಲ್ಲ ಅನ್ನೋದು ಜಡ್ಜ್ ರಾಮೇಶ್ವರ್ ರಾವ್ ಏನಿದ್ದಾರೆ ಅವರ ಅಭಿಪ್ರಾಯ ಆಗಿರುವಂಥದ್ದು. ಸರ್ಕಾರದ SOP ಸಿದ್ಧಪಡಿಸಲಿದೆ ಅನ್ನೋದ್ರ ಬಗ್ಗೆ ಈಗ ಮತ್ತೆ ಒಂದು ಕ್ಲಾರಿಟಿಯನ್ನು AG ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರು ಕೊಡ್ತಿರುವಂಥದ್ದು. ಸದ್ಯಕ್ಕೆ 30,000 ಇರುವಂತಹ ಕೆಪಾಸಿಟಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 30,000 ಆಸನಗಳ ವ್ಯವಸ್ಥೆ ಇರುತ್ತೆ. ಅದರ ಏಕಾಏಕಿ 2.5 ಲಕ್ಷ ಜನ ಸೇರಿದ್ರು. ಅದರಲ್ಲೂ ಕೂಡ ಫ್ರೀ ಎಂಟ್ರಿ ಹಾಕೋದಕ್ಕೆ ನುಗ್ಗಲಾಯಿತು ಅನ್ನೋದ್ರ ಬಗ್ಗೆ AG ಇದೀಗ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಸದ್ಯಕ್ಕೆ ಆರ್ಗ್ಯುಮೆಂಟ್ಸ್ ಮುಂದುವರೆದಿದೆ, ವಾದ ಪ್ರತಿವಾದ ಎರಡೂ ಕೂಡ ಶುರು ಆಗ್ತಾ ಇದೆ. ಅಂದರೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಜಡ್ಜ್ ಏನೆಲ್ಲ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ AG ಶಶಿಕಿರಣ್ ಶೆಟ್ಟಿ ಅವರು ಕೊಡ್ತಿರುವಂಥದ್ದು. ಸದ್ಯಕ್ಕೆ ಇಷ್ಟು ಆರ್ಗ್ಯುಮೆಂಟ್ಸ್ ನಡೆದಿದೆ, ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ವೀಣಾ, ಚೇತನ್, ಇದ್ರ ಜೊತೆಗೆ ಈಗ ಹೈಕೋರ್ಟ್ ಸ್ವಯಂ ಪ್ರೇರಿತ ಅರ್ಜಿಯ ವಿಚಾರಣೆ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅರ್ಜಿಗಳು ದಾಖಲಾಗಿರುವಂಥದ್ದು? ಅಂದರೆ ಸದ್ಯಕ್ಕೆ PAL ಅರ್ಜಿ ಲೋಹಿತ್ ಅನ್ನುವಂತಹ ವಕೀಲ ಏನಿದ್ದಾರೆ ಅವ್ರು ಕೊಟ್ಟಂಥ ಒಂದು PAL ಅರ್ಜಿ ವಿಚಾರಣೆ ಇದೀಗ ನಡೀತಾ ಇದೆ. ಅಂದರೆ ಅಲ್ಲಲ್ಲಿ ಮತ್ತು ಪೊಲೀಸರಿಗೂ ಕೂಡ ಒಂದಷ್ಟು ದೂರುಗಳನ್ನು ಬೆಳಗ್ಗೆಯಿಂದನೂ ಕೂಡ ಕೊಡಲಾಗಿದೆ. ಒಂದಷ್ಟು ಬೇರೆ ಬೇರೆ ವಕೀಲರು ಇರ್ಬೋದು, ಮತ್ತು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ಹೀಗೆ ಸಾಕಷ್ಟು ಒಂದು ದೂರುಗಳನ್ನು ಕೇವಲ UDR ಮಾಡಬೇಡಿ, FIR ಮಾಡಿ, KCA ಒಂದು ಮ್ಯಾನೇಜ್ಮೆಂಟೇ ಇದಕ್ಕೆ ಕಾರಣ, RCB ಮ್ಯಾನೇಜ್ಮೆಂಟೇ ಇದಕ್ಕೆ ಕಾರಣ, FIR ಮಾಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಪತ್ರಗಳು ನಿರಂತರವಾಗಿ ಬರ್ತಾನೆ ಇದೆ. ಆದರೆ ಅಧಿಕೃತವಾಗಿ PAL ಅನ್ನು ಇದೀಗ ಲೋಹಿತ್ ಏನಿದ್ದಾರೆ ಅವರು ಹಾಕಿರುವಂಥದ್ದು. ಆ ಒಂದು PAL ಮೇಲೇ ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಿರುವಂಥದ್ದು. ಅಂದರೆ ಕಾರ್ಯಕ್ರಮ ನಿರ್ವಹಣೆಯನ್ನು RCB ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು, ಅವರು ಕೂಡ ಮಾಡಿಲ್ಲ. ಇದರಲ್ಲಿ 3 ಜನರು ನೇರ ಹೊಣೆ ಅಂತಲೇ ಹೇಳ್ಬೋದು. ಯಾಕಂದರೆ KCA, RCB ಮ್ಯಾನೇಜ್ಮೆಂಟು ಮತ್ತು ಭದ್ರತೆಯನ್ನು ಕೊಡಬೇಕಾದಂತಹ ಸರ್ಕಾರ, ಅಂದರೆ ಸರ್ಕಾರಕ್ಕೆ ತಿಳಿಸ್ದೇನೆ ಇವ್ರು ಪ್ಲಾನನ್ನು ಮಾಡ್ಕೊಂಡ್ಬಿಟ್ಟಿದ್ರು. RCB ಮ್ಯಾನೇಜ್ಮೆಂಟ್ ಏನು ಮತ್ತು KCA ಒಂದು ವಿಕ್ಟ್ರಿ ಪರೇಡನ್ನು ಮಾಡಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ರು. ಅದೇ ಇದಕ್ಕೆ ಇಷ್ಟೆಲ್ಲ ಒಂದು ಎಡವಟ್ಟಿಗೆ ಕಾರಣ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದ ಇನ್ನೂ ಕೂಡ ಆಗ್ತಾ ಇರುವಂಥದ್ದು. ವೀಣಾ, ಚೇತನ್ ಹಾಗೆ ಸಂಪರ್ಕದಲ್ಲಿರಿ. ಈ PIL ಅರ್ಜಿ ವಿಚಾರಣೆ ಏನು ಆರಂಭ ಆಗಿದೆ, ಅದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಪಡಿತೀನಿ. ಆದರೆ ಅದಕ್ಕೂ ಮುನ್ನ ಈಗ ಬೆಂಗಳೂರಿನಲ್ಲಿ ಏನು ಕಾಲ್ತುಳಿತ ಆಯಿತು, 11 ಮಂದಿ ಸಾವಿಗೀಡಾದರು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಕೂಡ ಆದೇಶವನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ RCBಗೆ ನೋಟಿಸ್ ಕೊಡೋದಿಕ್ಕೆ ಚಿಂತನೆ ಆಗಿದೆ. RCB ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡೋದಿಕ್ಕೆ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿ. KSCAಗೂ ನೋಟಿಸ್ ಜಾರಿ ಮಾಡ್ತೇವೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCAಗೂ ಕೂಡ ನೋಟಿಸ್ ಜಾರಿ ಮಾಡ್ತೇವೆ, ಕಮಿಷನರ್ಗೂ ನೋಟಿಸ್ ಕೊಡ್ತೀವಿ ಅಂತ DC ಹೇಳಿದ್ದಾರೆ. ಘಟನೆಯ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೇವೆ. CCTV ವಿಡಿಯೋ ಪಡೆದು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೊಟ್ಟಂತಹ ಮಾಹಿತಿ ಇದು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಬೆನ್ನಲ್ಲೇ RCBಗೆ ನೋಟಿಸ್ ಕೊಡೋದಿಕ್ಕೆ DC ಮುಂದಾಗಿದ್ದಾರೆ. RCB ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡ್ತೀವಿ ಅಂತ ಹೇಳಿದ್ದಾರೆ. KSCAಗೂ ಕೂಡ ನೋಟಿಸ್ ಜಾರಿ ಮಾಡ್ತೀವಿ, ಇದರ ಜೊತೆಗೆ ಕಮಿಷನರ್ಗೂ ಕೂಡ ನೋಟಿಸ್ ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿ ಜಗದೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ PIL ಅರ್ಜಿ ವಿಚಾರಣೆ ಆಗ್ತಾ ಇದೆ. ಮೋಹಿತ್ ಎನ್ನುವ ವಕೀಲರು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರವಾಗಿ AG ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೂನ್ 3ರಂದು RCB ಪಂದ್ಯವನ್ನ ಗೆದ್ದಿತ್ತು. ವಿಜಯೋತ್ಸವಕ್ಕೆ ಅಂತ
ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಸರ್ಕಾರ ಎಲ್ಲ ತಯಾರಿಯನ್ನ ಮಾಡಿಕೊಂಡಿತ್ತು. ಪೊಲೀಸರು ಕೂಡ ರೆಡಿ ಆಗಿದ್ರು. 1643 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಭದ್ರತೆಗೆ ಅಂತ. ಆಂಬ್ಯುಲೆನ್ಸ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. 2 ಲಕ್ಷ ಜನ ಸ್ಟೇಡಿಯಂ ಬಳಿ ಸೇರಿದ್ರು. ನಿರೀಕ್ಷೆಗೂ ಜಾಸ್ತಿ ಜನ ಬಂದಿದ್ದರಿಂದ ಈ ಘಟನೆ ಆಗಿದೆ ಅಂತ ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ಎಜಿ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 56 ಮಂದಿ ಗಾಯಗೊಂಡರು. ಅದರಲ್ಲಿ 46 ಮಂದಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನ ಪಡೆದು ವಾಪಸ್ಸಾಗಿದ್ದಾರೆ. ಇನ್ನು 16 ಜನರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ಮೆಡಿಕಲ್, ಫೈರ್ ಬ್ರಿಗೇಡ್ ರೀತಿ ಸೌಲಭ್ಯ ಇರಬೇಕು, ಮುಂಜಾಗ್ರತಾ ಕ್ರಮದ SOP ಇರಬೇಕು ಅಂತ ಈ ಸಂದರ್ಭದಲ್ಲಿ ನ್ಯಾಯಾಧೀಶ ಕಾಮೇಶ್ವರ್ ರಾವ್ ಅವರು ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. 30,000 ಸಾಮರ್ಥ್ಯದ ಸ್ಟೇಡಿಯಂಗೆ 2.5 ಲಕ್ಷ ಜನ ಸೇರಿದ್ರು. ಅದರಲ್ಲೂ ಫ್ರೀ ಎಂಟ್ರಿ ಅಂತ ಅಂದಾಗ ನೂಕುನುಗ್ಗಲಾಯಿತು. ಫ್ರೀ ಎಂಟ್ರಿ ಅಂದ ತಕ್ಷಣ ಎಲ್ಲರೂ ಬರ್ತಾರೆ, ನೂಕುನುಗ್ಗಲಾಗುತ್ತೆ. ನಿನ್ನೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದು ಯಾರು ಅಂತ ನೇರ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. RCB ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ನಿರ್ವಹಿಸುತ್ತೆ. AG ಶಶಿಕಿರಣ್ ಶೆಟ್ಟಿ ಅವರು ನ್ಯಾಯಾಧೀಶರಿಗೆ ಉತ್ತರ ಕೊಡ್ತಾರೆ. ಮರುದಿನ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಆಯೋಜನೆ ಆಯಿತು. ಅಂದ್ರೆ ಜೂನ್ 3ನೇ ತಾರೀಕು ಮೊನ್ನೆಯ ದಿನ RCB ಪಂದ್ಯವನ್ನ ಗೆದ್ದು ಅದಾದ ಮಾರನೇ ದಿನವೇ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.